ಏನಾಯ್ತು ಮಧುರ? ಮೇಘನಿಂದ ಪೂಜೆ ಹಾಳಾಗೋಯ್ತು ಅಂತನಾ? ಪೂಜೆ ಹಾಳಾಗ್ಲಿಲ್ಲ, ಚೆನ್ನಾಗೇ ಆಯ್ತಲ್ಲ. ಒತ್ತಾಯದಲ್ಲಿ ಮಾಡೋದನ್ನ ಪೂಜೆ ಅಂತಾರ? ಅದಕ್ಕೊಂದು ನೆಮ್ಮದಿ ಬೇಡವಾ? ನೀನ್ ಮಾಡೋ ಪೂಜೆನ ಅವಳು ಕಿತ್ಕೊಂಡ್ಲು. ಅದು ಅಕ್ಕನಿಗೆ ಸಲ್ಬೇಕಿತ್ತು ಅಂತ ಅನ್ಸುತ್ತೆ. ಅದು ಅವಳಿಗೆ ಸಲ್ತು ಬಿಡಿ. ಇದು ಸಲ್ಲಿದಲ್ಲ, ಕಿತ್ಕೊಂಡಿರೋದು. ಅಕ್ಕ ನಿಮಗೆ ಪೂಜೆ ಮಾಡಬೇಕು ಅಂತ ಅಲ್ಲಿಂದ ಇಲ್ಲಿವರೆಗೂ ಬಂದ್ಲು. ಎಷ್ಟು ಆಸೆ ಇಟ್ಕೊಂಡಿದ್ಲು ಏನೋ. ಅಕ್ಕನ್ ನೋಡಿದ್ರೆ ಪಾಪ ಅನ್ಸುತ್ತೆ. ಎಲ್ರೂ ಇದ್ದು ಯಾರೂ ಇಲ್ದೇ ಇರೋ ತರ ಬದುಕ್ತಾ ಇದ್ದಾಳ ಅವಳು. ಅವಳು ನಿಮ್ಮಲ್ಲಿ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾಳೆ ಗೊತ್ತಾ? ಮಧುರ, ಈಗ ನಮ್ಮ ವಿಚಾರ ಮಾತಾಡ್ತೀಯಾ? ನಮ್ಮಿಬ್ಬರು ಮಧ್ಯದಲ್ಲಿ ಯಾರು ಬರೋದು ನಂಗೆ ಇಷ್ಟ ಆಗಲ್ಲ. ಅಕ್ಕ ಬೇರೆಯವಳು ಹೇಗಾಗ್ತಾಳೆ? ಅವಳು ನಿಂಗೆ ಬೇರೆಯವಳಲ್ಲ, ಆದರೆ ನನಗೆ ಅವಳು ಬೇರೆಯವಳೆ. ನೀವು ತಾಳಿ ಕಟ್ಟಿರೋ ಹೆಂಡತಿ ಅವಳು. ಯಾಕೆ ಮಧುರ ಏನೇನೋ ಮಾತಾಡ್ತಿದ್ಯಾ? ಯಾಕೆ ಬೇಜಾರಾಗಿದ್ಯಾ? ಏನೂ ಇಲ್ಲ ಬಿಡಿ. ಮಧುರ, ನಾನು ನಿನ್ನೆ ಕೇಳ್ತಾ ಇರೋದು, ಏನಾಯ್ತು ಹೇಳು. ಮೊದಲು ಈ ವಿಷಯನ ಬಿಡಿ. ಊಟಕ್ಕೆ ಲೇಟ್ ಆಯ್ತು, ಬನ್ನಿ ನೀವು. ಮೇಘ್ನ ಏನಾರು ಬೈದ್ಲಾ? ಅಕ್ಕ ಯಾಕೆ ನನಗೆ ಬೈತಾಳ? ಮಾವ ಏನಾರು ಬೈದ್ರಾ? ಅಯ್ಯೋ, ಅವ್ರು ಬೈಯೋ ಅಂತ ತಪ್ಪು ಕೆಲಸ ನಾನು ಯಾವತ್ತೂ ಮಾಡಲ್ಲ, ಮಾಡೋದು ಇಲ್ಲ. ಮತ್ತೆ ಯಾಕೆ ಈ ಥರ ಬೇಜಾರಾಗಿ ಕೂತ್ಕೊಂಡಿದ್ಯಾ? ಯಾಕೂ ಇಲ್ಲ, ನೀವು ಸುಮ್ಮನೆ ವಿಷಯ ಇಲ್ಲಿಗೆ ಬಿಡಿ. ಮೇಘ್ನ ನಿಂಗೆ ಬೈದಿರ್ತಾಳೆ, ಅದಕ್ಕೆ ನೀನು ಈ ರೀತಿ ಬೇಜಾರಾಗಿ ಕೂತಿದ್ಯಾ. ನಾನು ಅವಳನ್ನ ಸುಮ್ಮನೆ ಬಿಡಲ್ಲ. ಪ್ಲೀಸ್, ಅವಳು ನನ್ನ ಅಕ್ಕ. ನನಗೆ ಬೈಯೋ ಅಧಿಕಾರ ಅವಳು ನಿಜವಾಗ್ಲೂ ಇದೆ. ನೀನು ನನ್ನ ಹೆಂಡತಿ, ಯಾರ್ಯಾರೋ ಬೈಯೋದು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ನಿಮ್ಮನ್ನು ಪಡ್ಕೊಂಡಿದ್ದು ನನ್ನ ತಪ್ಪು. ನಿಮ್ಮನ್ನು ಮನ್ಸಾರ ಪ್ರೀತಿ ಮಾಡ್ತಾ ಇರೋದು, ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದು ನನ್ನ ತಪ್ಪು.